ಪ್ರಾಬ್ಲಮ್ ನೀಲಗಿರಿದಲ್ಲ, ಅಕೇಶಿಯಾದಲ್ಲ, ಇದು ಯಾವುದು ಪ್ರಾಬ್ಲಮ್? ಫಾರ್ ಎಕ್ಸಾಂಪಲ್ ಈಗ ಫುಲ್ ಅರ್ತ್ ತುಂಬ ಬರೀ ಮೆನ್ಸ್ ಅಷ್ಟೇ ಇದ್ರೆ ಓಕೆ ಆಗ್ತೈತಿ. ಮೆನ್ಸ್ ಆಲ್ಸೋ ಅರ್ತ್ ತುಂಬ ಬರೀ ಡಾಗ್ಸ್ ಅಷ್ಟೇ ಇದ್ರೆ ಓಕೆ ಆಗ್ತೈತಿ. ನೋ. ಬರೀ ಹಾವುಗಳು ಅಷ್ಟೇ ಇದ್ರೆ ಓಕೆ? ನೋ. ಸೊ ಒಂದು ಇಕೋಸಿಸ್ಟಮ್ ಅಂದಿದ್ದು ಎಲ್ಲವೂ ಇರಬೇಕು ಒಂದು ಜಾಗ ಇರೋದು. ಈಗ ಫಾರ್ ಎಕ್ಸಾಂಪಲ್ ಇದ್ದರೊಳಗೆ ಬರೀ ನಾಯಿಗಳು ಇರೋದು, ಓಕೆ? ಅದು ಅಲ್ಲೊಂದು ಇಕೋಸಿಸ್ಟಮ್ ಮೇಂಟೈನ್ ಆಗಬೇಕಂದ್ರೆ ಎಲ್ಲ ಥರದ ಟ್ರೀಸು ಇರಬೇಕು, ಎಲ್ಲ ಥರದ ಪ್ರಾಣಿಗಳು ಅಲ್ಲಿರಬೇಕು, ಇನ್ಸೆಕ್ಟ್ಸ್, ಎಲ್ಲ ಥರದ್ದು ಇನ್ಸೆಕ್ಟ್ಸ್ ಇರಬೇಕು, ಎಲ್ಲ ಥರದ ಮನುಷ್ಯರು ಇರಬೇಕು, ಎಲ್ಲವೂ ಇರಬೇಕು, ಸಣ್ಣವ್ರು ಇರಬೇಕು, ದೊಡ್ಡವರು ಇರಬೇಕು. ಹಂಗಂದ್ಮೇಲೆ ಕಾಡು ಅಂತ ಬಂದಾಗ ಬರೀ ಕಾಡಿನ ತುಂಬ ನೀಲಗಿರಿ ಹಚ್ಚಿದ್ರೆ ಅದು ಕಾಡಾಗಂಗಿಲ್ಲ, ಬರೀ ಕಾಡಿನ ತುಂಬ ಅಕೇಶಿಯ ಹಚ್ಚಿದ್ರೆ ಅದು ಕಾಡಾಗಂಗಿಲ್ಲ, ಬರೀ ಗಂಧದ ಮರ ಹಚ್ಚಿದ್ರೂ ಅದು ಕಾಡಾಗಂಗಿಲ್ಲ. ಸೊ ಕಾಡು ಅಂತ ಯಾವಾಗ ಆಗ್ತದಪ್ಪ ಅಂತಂದ್ರೆ, ಕಾಡು ಅಂದ್ರೆ ಅಲ್ಲಿ ಎಲ್ಲ ಥರದ ಗಿಡ ಮರಗಳು ಇರಬೇಕು. ಬರೀ ನೀಲಗಿರಿ ಹಚ್ಚಿದ್ರೆ ಸೊ ಇಟ್ಸ್ ನಾಟ್ ಕಾಡು, ಅವಾಗ ಅದು ನೀಲಗಿರಿ ತೋಟ ಆಗಿಬಿಡ್ತು. ತೋಟಕ್ಕೂ ಕಾಡಿಗೂ ಭಾಳ ವ್ಯತ್ಯಾಸ ಐತಿ. ತೋಟ ಮನುಷ್ಯ ತನ್ನ ಉಪಯೋಗಕ್ಕಾಗಿ ಮಾಡ್ಕೊಂಡಂಥದ್ದು, ಕಾಡು ಮನುಷ್ಯನಿಗೆ ಪರೋಕ್ಷವಾಗಿ ಉಪಯೋಗ ಆಗ್ಲಿಕ್ಕಿದ್ದದ್ದು. ಯಾವುದು? ಕಾಡು. ಕಾಡು ಅಂತಂದ್ರೆ ಅದರದ್ದೇ ಆದಂಥ ನಿಯಮಗಳೊಂದಿಗೆ ಕೂಡಿರ್ತದೆ. ಸೊ ಅದೇನಪ್ಪ ಅಂದ್ರೆ ಕಾಡು ಯಾವುದೂ ರೂಲ್ ಹಾಕೋಬೇಕು, ಬಟ್ ನಾವು ಬದುಕಬೇಕಂದ್ರೆ ಅದಕ್ಕಾಗಿ ಸ್ವಲ್ಪ ರೂಲ್ಗಳನ್ನ ಹಾಕೋಬೇಕಾಗ್ತದೆ ಕಾಡು. ಫಾರ್ ಎಕ್ಸಾಂಪಲ್ ಕಾಡೊಳಗೆ ಎಲ್ಲ ಥರದ ಗಿಡ ಮರಗಳು ಇರಬೇಕು. ಅದೇ ಈಗ ಒಂದು ಇಕೋಸಿಸ್ಟಮ್, ಇಕೋ ಚೈನ್ ಒಂದು ಲೆವೆಲಿಗೆ ಹೋಗ್ಬೇಕಂದ್ರೆ ಎಲ್ಲ ಥರದ ಗಿಡ ಮರಗಳು ಇರಬೇಕು. ಆಮೇಲೆ ಕಾಡೊಳಗೆ, ಕಾಡು ಅಂತಂದ್ರೆ ಅಲ್ಲಿ ಬರೀ ಪ್ರಾಣಿಗಳು ಇರಬೇಕು, ಮನುಷ್ಯನ ಸಂಚಾರ ಅಲ್ಲಿರಬಾರ್ದು. ಮನುಷ್ಯನ ಸಂಚಾರ ಎಲ್ಲಿ ಶುರುವಾಗ್ತೈತಿ ಅಲ್ಲೇ ವಿಕೋಪ ಆಗಕ್ಕೆ ಶುರುವಾಗ್ತದೆ. ಯಾಕಂದ್ರೆ ಮನುಷ್ಯ ಅಲ್ಲಿ ಹೋದ ಅನ್ಕೋರಿ. ಈಗ ನೋಡ್ರಿ, ವೆಸ್ಟರ್ನ್ ಘಾಟ್ಸ್ ದ ಫೇಮಸ್ ಘಾಟ್ಸ್ ಇನ್ ಹೋಲ್ ವರ್ಲ್ಡ್. ವೆಸ್ಟರ್ನ್ ಘಾಟ್ಸ್ ಒಳಗೆ ಇಷ್ಟು ಅದ್ಭುತ ವೈವಿಧ್ಯತೆ ಇಲ್ಲ, ಅಷ್ಟು ಎಲ್ಲೂ ಸಿಗಂಗಿಲ್ಲ. ವೆಸ್ಟರ್ನ್ ಘಾಟ್ಸ್ ಒಳಗೆ ಎಷ್ಟೋ ನದಿಗಳು ಹುಟ್ಕೊತಾವೆ, ಅದರಲ್ಲಿ ಅಲ್ಲೇ ಮೆಡಿಸಿನ್ ಸೋರ್ಸ್ ಐತಿ ವೆಸ್ಟರ್ನ್ ಘಾಟ್ಸ್ ಒಳಗೆ. ವೆಸ್ಟರ್ನ್ ಘಾಟ್ಸ್ ಒಳಗೆ ಹಾವುಗಳ ಸಂಖ್ಯೆ, ಪಕ್ಷಿಗಳ ಸಂಖ್ಯೆ, ಅನೇಕ ರೀತಿಯ ಪಕ್ಷಿಗಳು ಅಲ್ಲಿ ವಾಸದಾವೆ, ಅನೇಕ ರೀತಿಯ ಪ್ರಾಣಿಗಳದಾವೆ. ಅಂಥ ವೆಸ್ಟರ್ನ್ ಘಾಟ್ ಒಳಗೆ ಹಿಲ್ ಸ್ಟೇಷನ್ ಒಳಗೆ ಹೋಗಿ ಅದೆಷ್ಟೋ ಮರಗಳನ್ನು ಕಡಿತಾರೆ. ಕಡ್ದು ಏನು ಮಾಡ್ತಾರೋ ರೆಸಾರ್ಟ್ಸ್ ಮಾಡಿಬಿಡ್ತಾರೆ. ಒಬ್ಬ ಪರ್ಸನಿಗೆ ಒಂದು ನೈಟಿಗೆ 5,000 10,000 ದೇ ವಿಲ್ ವಾಟ್ ಆಸ್ಕ್ ಫಾರ್ ಇಟ್. ಅಷ್ಟು ಖರ್ಚು ಮಾಡಿ ಅಲ್ಲಿ ಹೋಗಿ ಒಂದು ಕಾಡನ್ನು ನಾಶ ಮಾಡಿ ಅದನ್ನು ಎಂಜಾಯ್ ಮಾಡಿ ಬರುವಂಥದ್ದು ಯಾವ ಜನ್ಮ ಮನುಷ್ಯ ಅಂತ? ಪ್ರಕೃತಿ ನಮಗೆ ಆಲ್ರೆಡಿ ಭಾಳ ಕೊಟ್ಟೈತೆ, ಅದನ್ನು ಮತ್ತು ಈ ರೀತಿ ನಾವು ಅದನ್ನು ತಿನ್ನೋದೈತಲ್ಲ, ಇಟ್ಸ್ ನಾಟ್ ಫೇರ್. ಅದಕ್ಕಾಗಿ ಕಾಡು ಅನ್ನುವಂಥದ್ದು ಏನಪ್ಪ ಅಂದ್ರೆ ಅಲ್ಲಿ ಮನುಷ್ಯನ ಸಂಚಾರ ಇರಬಾರ್ದು, ಕಾಡನ್ನು ಅದ್ರ ಪಾಡಿಗೆ ಅದನ್ನು ಬಿಡಬೇಕು. ಸೊ ಯು ಆಲ್ ನೋ, ಲೆಟ್ ಮೀ ರೀಇಂಟ್ರಡ್ಯೂಸ್ ಹಿಮ್, ಮಿಸ್ಟರ್ ದೀಪಕ್ ಕಾಮತ್ ಸರ್. ಸೊ ದೀಪಕ್ ಕಾಮತ್ ಸರ್ ಇಂಟೆನ್ಷನ್ ಅದು. ಅವ್ರು ಏನಪ್ಪ ಅಂತಂದ್ರೆ ಅವರು ಅಬ್ಸರ್ವ್ ಮಾಡಿದ ಪ್ರಕಾರ ಇಲ್ಲಿ ಬರೀ ಒಂದೇ ಥರದ ಮರಗಳಿದಾವೆ. ಹಿ ಈಸ್ ನಾಟ್ ಬ್ಲೇಮಿಂಗ್ ದ ಟ್ರೀಸ್. ಅವರು ನೀಲಗಿರಿ ಸುಮಾರು ಅನ್ನತ್ತಿಲ್ಲ, ಅಕೇಶಿಯಾ ಸುಮಾರು ಅನ್ನತ್ತಿಲ್ಲ, ಇವು ಯಾವ ಸುಮಾರು ಅನ್ನತ್ತಿಲ್ಲ. ಹಿ ಈಸ್ ಸೇಯಿಂಗ್ ದ್ಯಾಟ್ ಒಂದು ಜಾಗದೊಳಗೆ ಒಂದೇ ಥರದ ಮರಗಳು ಭಾಳಷ್ಟು ಇರಬಾರ್ದು ಅಂತ. ಇಟ್ ಈಸ್ ಜಸ್ಟ್ ಲೈಕ್ ಇಟ್ಸ್ ಪ್ಲಾಂಟೇಶನ್ ಅಂತಾರೆ, ಪ್ಲಾಂಟೇಶನ್ ಆಗಿಬಿಡ್ತದೆ ಅವಾಗ. ಅದಕ್ಕೆ ಅವ್ರದ್ದು ಇಂಟೆನ್ಷನ್ ಏನು, ಎಲ್ಲ ಥರದ ಮರಗಳು ಅನ್ನೋದಕ್ಕಿಂತ ಮೇನ್ಲಿ ನೇಟಿವ್ ಟ್ರೀಸ್. ಈ ಜಾಗದೊಳಗೆ ಮೊದಲು ಯಾವ ಮರಗಳಿತ್ತು ಆ ಮರಗಳನ್ನು ರೀಪ್ಲಾಂಟ್ ಮಾಡೋದು, ರೀಪ್ಲಾಂಟ್ ಮಾಡಿ ಅದನ್ನೊಂದು ಕಾಡು ಅಂತೇಳಿ ಸಿಸ್ಟಮ್ ಮಾಡಿ ಕಳಿಸ್ತಾರೆ. ಆ ಕಾಡೊಳಗೆ ಈವನ್ ಹಿ ಡೋಂಟ್ ಎಂಟರ್ಸ್, ಈವನ್ ಅವರು ಕೂಡ ಅಲ್ಲಿ ಒಳಗೆ ಹೋಗಂಗಿಲ್ಲ ಆ ಕಾಡೊಳಗೆ. ಅವಾಗ ಅದು ಕಾಡು, ಯಾರು ಅಲ್ಲಿ ಒಳಗೆ ಹೋಗದೇ ಇದ್ದಾಗ ಅದು ಕಾಡಾಗ್ತದೆ ಅನ್ನೋ ಉದ್ದೇಶಕ್ಕೆ ಅವ್ರು ಏನು ಮಾಡತ್ತಾರಪ್ಪ ಅಂದ್ರೆ ಪ್ರತಿ ವರ್ಷ ನೋಡ್ರಿ ಹೌ ಇಂಟೆಲಿಜೆಂಟ್ ಹಿ ಈಸ್. ಒಂದೇ ಸಲ ಬಂದರು ಇದ್ದ ನೀಲಗಿರಿ ಅಕೇಶಿಯಾಗಳನ್ನೆಲ್ಲನೂ ತೆಗೆದು ಒಗಿಲಿಲ್ಲ ಅವರು. ಅವ್ರೇನು ಮಾಡತ್ತಾರಪ್ಪ ಅಂದ್ರೆ ನೇಟಿವ್ ಟ್ರೀಸನ್ ಪ್ರತಿ ವರ್ಷ ಸ್ವಲ್ಪ ಹಚ್ಕೊಂತ ಹೊಂಟಾರೆ. ಸೊ ಈಗ ಒಬ್ಬಗೆ ನೀವು ಯಾರೋ ಒಬ್ಬ ಅಂದರೆ ನೀವು ಭಾಳ ವೀಕ್ ಅದಾರ ಅನ್ಕೋರಿ, ಅಪೌಷ್ಟಿಕ ವೀಕ್ ಅದಿ ಬಾ ಅಂತೇಳಿ ನಿಮ್ಗೆ ಒಂದೇ ದಿನ ಫುಲ್ ಕುಂತು ತಿನ್ಸಿದ್ರೆ ನೀವು ಸ್ಟ್ರಾಂಗ್ ಆಗ್ತೀರಿ? ಇಲ್ಲ, ನಿಮ್ಗೆ ವಾಮಿಟ್ ಆಗ್ತದೆ. ಹಂಗೆ ಅವ್ರು ಏನು ಮಾಡಲಿಲ್ಲ ಅಂದ್ರೆ ಬಂದ ವರ್ಷನ ಕಾಡು ಮಾಡೋಣಂತ ಟ್ರೀಸನ್ ಹಚ್ಚಲಿಲ್ಲ. ಅವ್ರೊಂದು ಪ್ಲ್ಯಾನ್ಲೇ ಹೊಂಟಾರೆ. ಪ್ರತಿ ವರ್ಷ ಸ್ವಲ್ಪ ಮರಗಳನ್ನ ಸ್ವಲ್ಪ ಗಿಡಗಳನ್ನ ನೆಟ್ಟು ಹಂಗೆ. ಯಾಕಂದ್ರೆ ನಾವು ಭೂಮಿಗೂ ಬರ್ಡನ್ ಮಾಡಬಾರ್ದಲ್ಲ, ಅದಕ್ಕೆ ಅದನ್ನು ಕೂಡ ಒಂದು ಒಳ್ಳೆ ಪ್ಲ್ಯಾನ್ ಮಾಡ್ತಾರೆ. ಈ ಅಬ್ಸರ್ವ್ ದ್ಯಾಟ್ ನಮ್ಮ ಭಾಗದೊಳಗೆ ನೋಡಿರಿ ಸುತ್ತು ಕಡೆ ನೀಲಗಿರಿ ಅಕೇಶಿಯಾ. ಯಾವ ಕಾರಣಕ್ಕೆ ನಮ್ಮ ಪೂರ್ವಜರಂದ್ರೆ ಭಾಳ ಹಿಂದಿನ ವರ್ಷದವ್ರು ಏನು ಮಾಡಿಲ್ಲ ಇದನ್ನು. ಈಗ ನಮ್ದು ಲಾಸ್ಟ್ 2 ಜನರೇಷನ್ದವ್ರು ಏನಾರ ಮಾಡಿರ್ಬೋದು. ಯಾವ
ಕಾರಣಕ್ಕಾಗಿ ಅವನ್ನೆಲ್ಲ ಹಚ್ಚಿದ್ರು ಗೊತ್ತಿಲ್ಲ. ಮೇನ್ಲಿ ಫಾರ್ ದಿ ಟಿಂಬರ್ ಪರ್ಪಸ್ ಅಂಡ್ ಎಕ್ಸೆಟ್ರಾ. ಅದ ಯೂಸ್ ಆಗೋದು. ಅದ್ರ ಒಂದು ನೀಲಗಿರಿ ಬಾಜುಕೊಂದು ನಾರ್ಮಲ್ ಗಿಡ ಹಚ್ಚಿರಿ ನೀವು, ಅದನ್ನು ಬೆಳೆದು ಕೊಡೋದಿಲ್ಲ. ಬಿಕಾಸ್ ಇಟ್ ಅಬ್ಸರ್ವ್ಸ್ ದ ಮೋರ್ ವಾಟರ್ ದೆನ್ ದ್ಯಾಟ್. ನೀಲಗಿರಿ ನೀರನ್ನು ಜಕ್ಕೊಂಡ್ಬಿಡ್ತದೆ. ಅದಕ್ಕಾಗಿ ಸದ್ಯಕ್ಕೆ ಏನು ಪರಿಸ್ಥಿತಿ ನಮ್ಮ ಸುತ್ತ ಕಡೆ ಐತೆ ಅದು ಚೇಂಜ್ ಆಗಬೇಕು. ಅಕೇಶಿ ಆಗಿರ್ಬೋದು, ನೀಲಗಿರಿ ಆಗಿರ್ಬೋದು, ಸಾಗವಾನಿ ಆಗಿರ್ಬೋದು, ಶ್ರೀಗಂಧ ಆಗಿರ್ಬೋದು, ಇವುಗಳನ್ನು ಮನುಷ್ಯ ಯಾವುದನ್ನು ತನ್ನ ಕಮರ್ಷಿಯಲ್ ಪರ್ಪಸ್ಸಿಗಾಗಿ ಮಾಡತ್ತಂಡ ಅದನ್ನು ನಿಲ್ಲಿಸ್ಬೇಕು. ಇಲ್ಲ ಅಂತಂದ್ರೆ ಪ್ರಕೃತಿ ಏನಾಗ್ತದಪ್ಪ ಅಂತಂದ್ರೆ ಒಂದಿನ ಅದ್ರದ್ದು ಇನ್ನೊಂದು ಮುಖ ಅಲ್ಲ ಅದನ್ನು ತೋರಿಸ್ಬಿಡ್ತದೆ. ಈಗಾಗಲೇ ಭಾಳ ಪೆಟ್ಟು ನಾನು ಮನುಷ್ಯ ಇಂಡೈರೆಕ್ಟ್ಲಿ, ಬಟ್ ಇನ್ನೂ ಅರ್ಥ ಮಾಡ್ಕೋಬೇಕು. ನೋಡಿದ್ರಿ ಇಲ್ಲಿ ಈಗ ಹೋದ ಸಲ ಸೌತ್ ಕರ್ನಾಟಕದಾಗ, ದಕ್ಷಿಣ ಕನ್ನಡದಾಗ ಒಂದು ಕಡೆ ಭೂ ಕುಸಿತ ಆತ, ಗುಡ್ಡ ಕುಸಿತ ಆತಿಲ್ಲ. ಇವೆಲ್ಲ ಯಾಕಂದೆ ಅಲ್ಲಿ ಹೋಗಿ ಇದ್ದ ಗಿಡಗಳನ್ನೆಲ್ಲ ತೆಗಿಯೋದು, ಅಲ್ಲಿ ಲ್ಯಾಂಡ್ ಇದನ್ನು ಮಾಡ್ಕೊಳ್ಳೋದು, ಅಲ್ಲಿ ಬಿಲ್ಡಿಂಗ್ ಕಟ್ಕೊಳ್ಳೋದು, ಅಲ್ಲೆಲ್ಲ ಆಕ್ಯುಪೈ ಮಾಡ್ಕೊಳ್ಳೋದ್ರಿಂದ, ಅಕ್ರಮವಾಗಿ ಅದನ್ನು ಕಬಳಿಸೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಒಂದಿನ ಅಲ್ಲಿದ ಮಣ್ಣು ಕುಸಿತೈತೆ. ಭೂಮಿ ಕುಸಿದ ಕಾಸ ಅನೇಕ ಅಪಾಯಗಳು ಮತ್ತೆ ಯಾರಿಗಾಗೋದು, ಮನುಷ್ಯಾಗನ ಆಗುತ್ತೆ. ಮನುಷ್ಯ ಎಷ್ಟು ಮ್ಯಾಲೆ ಏರ್ತಾನಲ್ಲ ಅವ್ ಮರತಾನ ಅಷ್ಟು ಆಳ ಕೆಳಗೈತಿ ಅಂತೇಳಿ. ಒಂದು ಸಲ ಕೈ ಬಿಟ್ಟ ಸೀದಾ ಕೆಳಗೆ ಹೋಗ್ತಾನೆ. ಹ್ಯೂಮನ್ಸ್ ಆರ್ ಬಿಕಮಿಂಗ್ ಮೋರ್ ಕಮರ್ಷಿಯಲೈಸ್ಡ್ ಮೆನ್. ಭಾಳ ಸ್ವಾರ್ಥಿ ಆಗತ್ತಾನ ಮನುಷ್ಯ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಪ್ರಕೃತಿ ಭಾಳ ಕೊಟ್ಟೈತೆ ನಮಗೆ. ಆ ಭಾಳನ್ನು ನೋಡೋಕ್ಕಾಗವಲ್ತ, ಇನ್ನೂ ಹೆಚ್ಚಿಗೆ ತೊಗೊಳಕ್ಕೆ ಹೊಂಟಾನ. ಸಿ ರೆಸಾರ್ಟ್ಸನ್ನ ಒಂದು ಪ್ಲೇಸ್ ಒಳಗೆ ಮಾಡಲಿ, ಒಂದು ಲ್ಯಾಂಡ್ ಫುಲ್ ಕ್ಲಿಯರ್ ಇದ್ದಿದ್ದು ಲ್ಯಾಂಡ್ ಒಳಗೆ ಮಾಡಿ ಅಲ್ಲಿ ಗಿಡಗಳನ್ನ ನೆಟ್ಟು ಅಲ್ಲಿ ರೆಸಾರ್ಟ್ಸ್ ಆ ಟೈಪ್ ಮಾಡ್ಬೋದಲ್ಲ. ಆಲ್ರೆಡಿ ಹಿಲ್ ಸ್ಟೇಷನ್ಗೆ ಹೋಗೋದು, ಹಿಲ್ಲೊಳಗೆ ರೆಸಾರ್ಟ್, ಅಲ್ಲೇ ಅಲ್ಲಿ ಆಲ್ರೆಡಿ ಎಷ್ಟೋ ಥೌಸಂಡ್ಸ್ ಆಫ್ ಇಯರ್ಸ್ ಹಿಂದಿಂದ ಎಷ್ಟೋ ಮರಗಳು ಇರ್ತಾವಲ್ಲಿ. ಅಲ್ಲಿದ್ದಿದ್ದನ್ನು ಸಿಸ್ಟಮ್ ಎಲ್ಲ ತೆಗೆದು ತಾವೆಲ್ಲ ಬಿಲ್ಡಿಂಗ್ ಕಟ್ಟಿ ರೆಸಾರ್ಟ್ ಮಾಡ್ತಾನೆ. ದಟ್ ಈಸ್ ಹಿಸ್ ಇಂಟೆನ್ಷನ್. ಸೊ ಈ ಸಲ ಕರ್ನಾಟಕ ಗೌರ್ಮೆಂಟ್ ಅಕ್ರಮವಾಗಿ ಯಾರ್ಯಾರು ರೆಸಾರ್ಟ್ಗಳನ್ನು ಮಾಡಿದಾರಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಾಗಿ ಹೇಳಿಕೆ ಕೊಟ್ಟಿದ್ರು. ಬಟ್ ಡೋಂಟ್ ನೋ ಅದು ಎಲ್ಲಿವರೆಗೂ ಬಂತಂತೇಳಿ. ಹ್ಯಾವ್ ಟು ಸಿ ಏನಾಗ್ತದೆ ಏನಂತೇಳಿ. ಆದ್ರೆ ಅವ್ರು ಆ ಹೇಳಿಕೆಯನ್ನು ಮಾಡಬೇಕು. ಮಾಡಿದ್ರೆ ಭಾಳ ಉಪಯೋಗ ಆಗ್ತದೆ. ಯಾಕಂದ್ರೆ ಇಂದಲ್ಲ ನಾಳೆ ಅವರು ಮಾಡಲಿಲ್ಲ ಅಂದ್ರೆ ವೆಸ್ಟರ್ನ್ ಘಾಟ್ ಒಳಗೆ ಬರೀ ನೀವು ವೆಸ್ಟರ್ನ್ ಘಾಟ್ಸ್ ಬಿಟ್ಟು ವೆಸ್ಟರ್ನ್ ರೆಸಾರ್ಟ್ಸ್ ನೋಡೋದಾಗ್ತದೆ. ಅವಾಗ ವೆಸ್ಟರ್ನ್ ಘಾಟ್ಸ್ ಹೆಂಗಿದ್ವು ಅಂತೇಳಿ ಯಾವ್ದಾರ ಒಂದು ಡ್ರೋನ್ ಶಾಟ್ ವಿಡಿಯೋಸ್ ಇರ್ತಾವಲ್ಲ ಅವನ್ನ ನೋಡ್ಕೊಂಡು ಕುಂದಿರ್ಬೇಕು. ಅದಕ್ಕಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಏನಪ್ಪ ಅಂತಂದ್ರೆ ಮನುಷ್ಯ ಕಮರ್ಷಿಯಲ್ ಆಗೋದನ್ನು ಕಮ್ಮಿ ಮಾಡಬೇಕು. ವಿಚಾರ ಮಾಡಬೇಕು ಪ್ರಕೃತಿಗೆ ನಾವು ಏನು ಕೊಡತ್ತೀವಿ ಅನ್ನೋದು. ಇವಾಗ ನೀವು ಗೈಸ್ ಗಿಡ ಹಚ್ಚಬೇಕಂತಂದ್ರೆ ವಿಚಾರ ಮಾಡಬೇಕು. ಮತ್ತು ಕಾಡು ಅಂತಂದ್ರೆ ಆ ಕಾಡಿನ ನಿಯಮಗಳನ್ನು ಅರ್ಥ ಮಾಡಬೇಕು. ಕಾಡು ಅಂತಂದ್ರೆ ಬರೀ ಹಸಿರು ಇರಬೇಕಲ್ಲ, ಅದರಿಂದ ನಮಗೆ ಉಸಿರು ಸಿಗೋದು. ನಮ್ಮ ಉಸಿರು ಆ ಹಸಿರನ್ನು ಮರಿಬಾರ್ದು. ಓಕೆ, ಈಗ ಅಲ್ಲೇ ಕಾಡು ಒಳಗೆ ಹೋಗ್ತೀವಿ, ಪ್ಲಾಸ್ಟಿಕ್ ಹೋಗಿತೀವಿ, ಅಲ್ಕಲ್ಲದ್ದು ಮಾಡ್ತೀವಿ, ಅಲ್ಲಿ ಇಕೋಸಿಸ್ಟಮ್ ಡಿಸ್ಟರ್ಬ್ ಮಾಡ್ತೀವಿ. ಐ ಥಿಂಕ್ ಯು ಗೈಸ್ ಹ್ಯಾವ್ ನೋಟಿಸ್ಡ್ ವೈಲ್ ಕಮಿಂಗ್ ಎಷ್ಟು ಪ್ಲಾಸ್ಟಿಕ್ಸ್ ನೋಡಿದ್ರಲ್ಲೋ ನೀವೆಲ್ಲ. ಸೊ ಇಟ್ ಶುಡ್ ನಾಟ್ ಬಿ ದೇರ್. ಸಿ ಹೊನ್ನಾಪುರ ಈ ಭಾಗ ಎಲ್ಲ ಒಂಥರ ಫಾರೆಸ್ಟ್ ಟೈಪ್ ಇದ್ದಂಗೆ ಐತಿದೆ. ಆ್ಯಂಡ್ ಇದು ಕೂಡ ಏನಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಲೋಕಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಇಟ್ಸ್ ರಿಲೇಟೆಡ್, ಅಲ್ಲೆಲ್ಲ ಇದು ಸಂಬಂಧಪಟ್ಟದ್ದು. ಸೊ ಕಾಡು ಅಂದಾಗ ಹಸಿರನ್ನು ನೋಡುವಂಥ ನಾವು ಅಲ್ಲಿ ಒಂದು ಕಡೆ ನೀವು ನೋಡಿದ್ರಿ ರೋಡ್ ಬಾಜುಕ್ಕೆ ಎಷ್ಟು ಕಸ ವಿಲೇವಾರಿ ಮಾಡಿದ್ರು, ಎಷ್ಟಿತ್ತು. ಸೊ ಅಲ್ಲಿ ಸಿಟಿ ಒಳಗೆ ನಮ್ಮ ಪಾಡಿಗೆ ನಾವು ಐಷಾರಾಮಿ ಜೀವನ ನಡೆಸ್ಕೊಂಡೆ ಇಲ್ಲಿ ಈ ಪ್ರಾಣಿಗಳನ್ನ ಡಿಸ್ಟರ್ಬ್ ಮಾಡೋಕೆ ಅಲ್ಲಿ ತಂದು ಕಸ ಹಾಕೋದು ಏನು ಯೂಸ್ ಇರುತ್ತೆ. ನಾವು ಮತ್ತು ಐಷಾರಾಮಿ ಇಲ್ಲಿದ್ದು ಪ್ರಾಣಿಗಳು ಅದರಿಂದ ಸಫರ್ ಆಗುತ್ತೆ. ಸೊ ಒಂದು ಏನು ಅಬ್ಸರ್ವ್ ಮಾಡಬೇಕು ಅಂದ್ರೆ ಪ್ರಕೃತಿ ಒಳಗೆ ಬಂದರೆ ಪ್ರಕೃತಿಯನ್ನು ವೀಕ್ಷಣೆ ಮಾಡಬೇಕು.